ಹಾಯ್ ಹಾಲ್ ವೆಲ್ಕಮ್ ಟು ಮೈ ಚಾನಲ್ ಚೈತ್ರ ಅಶೋಕ್ ವ್ಲಾಗ್ಸ್. ಇವತ್ತು ಶುಕ್ರವಾರ, ಸ್ಕೂಲ್ಗೆಲ್ಲ ರಜಾ ಇದೆ, ಗೌರ್ಮೆಂಟ್ ಹಾಲಿಡೇ ಇತ್ತು ಇವತ್ತು. ಹಾಗಾಗಿ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬೆಳಿಗ್ಗೆ 3 o'clockಗೆ ಎದ್ದು ಕೆಲಸಗಳೆಲ್ಲ ಮುಗಿಸಿ ದೇವ್ರಿಗೆ ಪೂಜೆ ಕೂಡ ಮುಗಿಸಿ ಹೊರಡ್ತಾ ಇದ್ದೀವಿ. ಮಂಡೇ ನನ್ನ ಹಸ್ಬೆಂಡ್ ಬರ್ಡೇ ಇರೋದ್ರಿಂದ ನಾವು ಬರ್ಡೇ ದಿನ ಹೋಗಬೇಕಿತ್ತು. ಆದರೆ ಮಗನಿಗೆ ಸ್ಕೂಲು ಇವತ್ತು ರಜಾ ಇದೆ ಅಂತೇಳಿ ಇವತ್ತೇ ಹೋಗಿ ಬಂದ್ಬಿಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಪ್ರತಿ ವರ್ಷ ನನ್ನ ಹಸ್ಬೆಂಡ್ ಬರ್ಡೇ ದಿನ ಅಂತೂ ಮಿಸ್ ಮಾಡದೆ ಹೋಗ್ತಾರೆ. ಅವತ್ತಾಗಿಲ್ಲ ಅಂದರೆ ಆ ವೀಕಲ್ಲಿ ಯಾವತ್ತಾದರೂ ಒಂದಿನ ಆದರೂ ಹೋಗಿ ತಾಯಿನ ದರ್ಶನ ಮಾಡ್ಕೊಂಡು ಬರ್ತಾರೆ. ಹಾಗೆ ನಾನಿಲ್ಲಿ ಕೆಲವೊಂದಷ್ಟು ಹೂಗಳನ್ನ ಎತ್ತಿಟ್ಕೊಂಡಿದ್ದೆ. ಯಾಕಂತೇಳಿದರೆ ಕಾರಲ್ಲಿರುವಂತಹ ಫೋಟೋಗಳಿಗೆ ಮತ್ತು ವಿಗ್ರಹಗಳಿಗೆ ಹಾಕಬೇಕು ಅಂತೇಳಿ ನಾವು ಕಾರಲ್ಲಿ ಒಂದು ಪುಟ್ಟ ಗಣಪತಿಯನ್ನು ಇಟ್ಕೊಂಡಿದ್ದೀವಿ. ಹಾಗೆ ಒಂದು ಚಾಮುಂಡೇಶ್ವರಿದು ಒಂದು ಫೋಟೋ. ಇವೆರಡಕ್ಕೂ ಕೂಡ ನಾನು ಈಗ ಹೂವನ್ನ ಕೊಟ್ಟೆ. ನನ್ನ ಹಸ್ಬೆಂಡ್ ಹಾಕ್ತಾ ಇದ್ದಾರೆ. ಈಗ ನಾವು ರೆಡಿಯಾಗಿ ನನ್ನ ಫ್ರೆಂಡ್ ಫ್ಯಾಮಿಲಿ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದಿದ ತಕ್ಷಣ ನಾವೀಗ ಹೊರಡೋದು. ಅವರು ಕೂಡ ಆನ್ ದ ವೇ ಬರ್ತಾ ಇದ್ದೀವಿ ಅಂತ ಹೇಳಿದ್ರು. ನೋಡಿ ಬಂದರು ಅವರು ಕೂಡ. ಈಗ ನಾವೆಲ್ಲ ಒಟ್ಟಿಗೆ ಚಾಮುಂಡಿ ಬೆಟ್ಟಕ್ಕೆ ಹೊರಡ್ತೀವಿ. ನಾವು ಯಾವಾಗಲೂ ಮಾರ್ನಿಂಗೇ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಮಾರ್ನಿಂಗ್ ದರ್ಶನ ಮಾಡೋದಂದರೆ ನಮಗೆ ತುಂಬ ಇಷ್ಟ. ನಾವು ಕರೆಕ್ಟಾಗೆ 4:15ಗೆ ಈಗ ರಾಮನಗರವನ್ನು ಬಿಟ್ಟಿದ್ದೀವಿ. ರಾಮನಗರದಿಂದ ನಾವೀಗ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇರೋವಂಥದ್ದು. ಈ ವಿಡಿಯೋ ನೋಡ್ತಾ ಇರೋರಲ್ಲಿ ಯಾರೆಲ್ಲ ಚಾಮುಂಡೇಶ್ವರಿ ಅಂದರೆ ತುಂಬ ಇಷ್ಟಪಡ್ತೀರಾ ಅಂತ ಕಾಮೆಂಟಲ್ಲಿ ತಿಳಿಸಿ. ಈಗ ನಾವು ಮೈಸೂರಿಗೆ ರೀಚ್ ಆದ್ವಿ. ನೋಡಿ ಸ್ವಲ್ಪನೇ ಬೆಳಕಾಗಿದೆ. ಇವತ್ತು ಹಾಲಿಡೇ ಇದೆ. ನೆಕ್ಸ್ಟ್ ಡೇ ಸ್ಯಾಟರ್ಡೇ ಆಗಿರೋದ್ರಿಂದ ಫುಲ್ಲು ರಶ್ ಇರುತ್ತೆ ಅಂದ್ಕೊಂಡ್ವಿ ಚಾಮುಂಡಿ ಬೆಟ್ಟ. ಆದರೆ ಮಾರ್ನಿಂಗ್ ಅಂತೂ ನೋಡಿ ರೋಡೆಲ್ಲ ಫುಲ್ಲು ಖಾಲಿ ಖಾಲಿ ಅನ್ನಿಸ್ತಾ ಇತ್ತು. ಅದರಲ್ಲೂ ಇವತ್ತು ಶುಕ್ರವಾರ, ಅಮ್ಮನ ವಾರನೇ ಆಗಿರೋದ್ರಿಂದ ಫುಲ್ಲು ರಶ್ ಇರುತ್ತೆ ಅಂದ್ಕೊಂಡ್ವಿ. ಈ ಕಾರ್ ಪಾರ್ಕಿಂಗ್ ರೋಡ್ ಇದೆಯಲ್ಲ, ಮಿನಿಮಮ್ ಅಂದರೂ ಅರ್ಧದಿಂದ 1 hour ನಾವು ಕಾರ್ನ ನಿಂತ್ಕೊಳ್ತಾ ಇದ್ದಿದ್ದು, ಅಷ್ಟು ರಶ್ ಇರ್ತಾ ಇದ್ರು. ಆದರೆ ಇವತ್ತು ಬೇಗನೆ ಕಾರ್ ಪಾರ್ಕಿಂಗ್ ಮಾಡ್ಕೊಂಡ್ವಿ ಮತ್ತು ಬೇಗನೆ ಅಮ್ಮನ ದರ್ಶನಕ್ಕೆ ಹೊರಡ್ತಾ ಇದ್ದೀವಿ. ಈಗ ಟೈಮ್ ಬಂದು 6:25 ಆಗಿತ್ತು. ಈ ಟೈಮಲ್ಲಿ ನೋಡಿ ಒಂದು ಅಂಗಡಿಗಳು ಕೂಡ ಇನ್ನೂ ಓಪನ್ನೇ ಆಗಿಲ್ಲ. ಈ ಗೋಪುರದಲ್ಲಿ ಈ ನೇಮ್ ಇದೆಯಲ್ಲ, ಚಾಮುಂಡೇಶ್ವರಿ ಅಮ್ಮನವರು ಅಂತ ಹೇಳ್ಬಿಟ್ಟು, ಈ ನೇಮ್ನ ನೋಡ್ತಾ ಇದ್ರೆ ನನಗೆ ಮೈ ರೋಮಾಂಚನ ಅನಿಸುತ್ತೆ ಗೊತ್ತಾ. ಹಾಗೆ ನಾವು ಲೈನಲ್ಲಿ ಬಂದು ನಿಂತ್ಕೊಂಡ್ವಿ. ಲೈನು ನಾವು ಬಂದಿರೋ ಟೈಮಲ್ಲಿ ತುಂಬ ಕಡಿಮೆ ಇತ್ತು. ಆಮೇಲಂತೂ ಫುಲ್ಲು ರಶ್ ಆಗಿಬಿಟ್ರು. ಮಕ್ಕಳುಗಳು ಕೂಡ ಲೈನಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ಅವ್ರದ್ದೇ ಆದ ಆಟಗಳನ್ನು ಆಡ್ಕೊಳ್ತಾ ಇದ್ರು. ಅದ್ರ ಜೊತೆಗೆ ನಮ್ಮ ಜೊತೆನೂ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ರು. 1.5 hour ವೆಯ್ಟ್ ಮಾಡಿದ್ದಾದಮೇಲೆ ನಮಗೆ ದರ್ಶನ ಸಿಕ್ತು ತಾಯಿದು. ಹಾಗೆ ತಾಯಿಯ ಅರ್ಚನೆ ಕುಂಕುಮ ಕೂಡ ನನಗೆ ಸಿಕ್ತು ಮತ್ತು ಬಳೆ ಕೂಡ ಸಿಕ್ತು. ನನಗೆ ತುಂಬ ಖುಷಿ ಆಯಿತು ಗೊತ್ತಾ. ಒಳಗಡೆ ಅಮ್ಮನ ಫೋಟೋ ತೆಕ್ಕೊಳ್ಳೋಕ್ಕೆ ಅವರು ಬಿಟ್ಟಿಲ್ಲ. ಯಾಕಂದರೆ ಕ್ಯಾಮ್ರಾ ಅಲೋ ಮಾಡಲ್ವಂತೆ ಒಳಗಡೆ. ಹಾಗಾಗಿ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಕೂಡ ಅಮ್ಮನ ಬಳೆನ ಹಾಕ್ಕೊಂಡ್ವಿ. ಹಾಗೆ ಅವ್ರಿಗೂ ಕೂಡ ನಾನು ಅಮ್ಮನ ಕುಂಕುಮ ಪ್ರಸಾದವನ್ನು ಕೊಟ್ಟೆ. ಹಾಗೆ ಇಬ್ಬರು ಕೂಡ ಒಂದೊಂದು ಸೀರೆ ತಗೊಂಡ್ವಿ. ಹಾಗೆ ಫ್ಯಾಮಿಲಿ ಫೋಟೋ ತಗೊಳ್ಳೋಣ ಅಂತ ಫ್ಯಾಮಿಲಿ ಫೋಟೋ ತಗೊಂಡು ಪ್ರಸಾದ ತಿನ್ನೋಕ್ಕೆ ಅಂತೇಳಿ ಬಂದ್ವಿ. ಪ್ರಸಾದ ಪೊಂಗಲ್ ಮಾಡಿದ್ರು ಇವತ್ತು. ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ. ನೋಡಿ ಜನ ಕೂಡ ಬೆಳಗ್ಗೆನೆ ಸ್ವಲ್ಪ ಕಡಿಮೆನೇ ಇದ್ದರು. ಅಲ್ಲಿಂದ ನಾವು ಡೈರೆಕ್ಟ್ ಬಂದಿದ್ದು ಮೇಲ್ಕೋಟೆ ದೇವಸ್ಥಾನಕ್ಕೆ. ಮೇಲ್ಕೋಟೆ ದೇವಸ್ಥಾನದಿಂದ ಸ್ವಲ್ಪನೇ ದೂರ ನನ್ನ ಫ್ರೆಂಡ್ ಅವ್ರ ಮನೆ ಇರೋದು. ಹಾಗೆ ಅಲ್ಲಿಗೂ ಹೋದಂಗಾಗತ್ತೆ ಅಂತೇಳಿ ನಾವು ಮೇಲ್ಕೋಟೆಗೆ ಬಂದ್ವಿ. ಇಲ್ಲೂ ಕೂಡ ಜನ ಏನು ಜಾಸ್ತಿ ಇರಲಿಲ್ಲ, ತುಂಬಾನೇ ಕಡಿಮೆ ಇದ್ರು. ನಮಗೆ ಬೇಗನೆ ದರ್ಶನ ಆಯಿತು. ದೇವಸ್ಥಾನದ ಒಳಗಡೆ ನಾನು ಫೋಟೋಸ್ನ ತಗೊಳ್ಳಿಕ್ಕಾಗಲಿಲ್ಲ. ಹಾಗಾಗಿ ಹೊರಗಡೆ ತೆಗೆದಿರುವಂತಹ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ನನ್ನ ಮಗನಿಗೆ ಮೇಕೆ ಅಂದರೆ ತುಂಬ ಇಷ್ಟ. ಅದು ನೋಡಿದ ತಕ್ಷಣ ಬಾಯಿ ಬಿಟ್ಬಿಟ್ಟಿರ್ತಾನೆ, ಅಷ್ಟು ಖುಷಿ ಆಗ್ಬಿಟ್ಟಿರುತ್ತೆ ಅವನಿಗೆ. ಬೆಟ್ಟದ ಮೇಲಿಂದ ಸುತ್ತಮುತ್ತ ವಾತಾವರಣ ಅಂತೂ ತುಂಬಾ ಚೆನ್ನಾಗಿತ್ತು. ಇಲ್ಲಿಂದ ನಮಗೆ ಕಲ್ಯಾಣಿ ಕೂಡ ಕಾಣಿಸ್ತಾ ಇತ್ತು. ಈಗ ನಾವು ಇಲ್ಲಿಂದ ನನ್ನ ಫ್ರೆಂಡ್ ರಮ್ಯಕ್ಕ ಇದ್ದಾರಲ್ಲ, ಅವ್ರ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ನಾವು ಸ್ಯಾರಿ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋ ಅಷ್ಟರಲ್ಲೇ ಪಾಪ ಅವರಮ್ಮ ನಮ್ಗಂತ ಹೇಳಿ ವಡೆ, ಪಾಯಸ, ನಾನ್ ವೆಜ್ ಊಟ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ರು. ನಾವು ಶುಕ್ರವಾರ ನಾನ್ ವೆಜ್ ತಿನ್ನಲ್ಲ ಅಂತೇಳಿ ನಮಗೆ ವಡೆ ಪಾಯಸ ಮಾಡಿದ್ರು. ಪಾಪ ನಿಜವಾಗ್ಲೂ ಖುಷಿ ಆಗ್ಬಿಡ್ತು. ಈಗ ಊಟ ಎಲ್ಲ ಮುಗಿಸ್ಕೊಂಡು ಅವ್ರ ತೋಟದ ಹತ್ರ ಹೋಗ್ತಾ ಇದ್ದೀವಿ. ಸ್ವಲ್ಪ ಹೊತ್ತು ತೋಟ ಎಲ್ಲ ಓಡಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು. ಹಾಗೆ ಅಲ್ಲಿ ಕೆಲವೊಂದು ಹೂವಿನ ಗಿಡಗಳನ್ನ ಹಾಕೊಂಡಿದ್ರು. ಅದರಲ್ಲಿ ಸ್ವಲ್ಪ ಹೂಗಳು ಕೂಡ ನಮಗೆ ಸಿಕ್ತು. ಇಲ್ಲಿಂದ ತೋಟದೊಳಗಡೆ ಸ್ವಲ್ಪ ಬೆರ್ಕೆ ಸೊಪ್ಪು ಸಿಕ್ಬೋದೇನೋ ಕುಯ್ಕೊಂಡು ಬರೋಣ ಅಂತ ಬಂದಿದ್ದೀವಿ. ಬೆರ್ಕೆ ಸೊಪ್ಪು ಅಂತ ಹೇಳ್ತೀವಿ ನಮ್ಮ ಕಡೆ. ಅಂದರೆ ಮಿಕ್ಸ್ಡ್ ಸೊಪ್ಪು, ಎಲ್ಲ ಮಿಕ್ಸ್ ಇರುತ್ತೆ ಸೊಪ್ಪು, ತುಂಬಾ ಚೆನ್ನಾಗಿರುತ್ತೆ ಮೊಸೊಪ್ಪಿಗೆಲ್ಲ. ಹಾಗಾಗಿ ಆ ಸೊಪ್ಪು ಸಿಕ್ಬೋದೇನೋ ಅಂತೇಳಿ ಕುಯ್ತಾ ಇದ್ದೀವಿ. ಹಾಗೆ ನಮಗಿಲ್ಲಿ ಫ್ರೆಶ್ ಕರಿಬೇವಿನ ಸೊಪ್ಪು ಕೂಡ ಸಿಕ್ತು. ಹಸು ಗೊಬ್ಬರ ಎಲ್ಲ ಹಾಕಿ ಬೆಳೆದಿದ್ರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾಟಿ ಸೊಪ್ಪು ಅನಿಸುತ್ತೆ. ಫುಲ್ಲು ಗಮ್ ಅಂತ ಸ್ಮೆಲ್ ಬರ್ತಾಯಿತ್ತು.
ನಮ್ಮಿಬ್ರಿಗೂ ಎಷ್ಟು ಸೊಪ್ಪು ಬೇಕು ನೋಡಿ ಅಷ್ಟು ಸೊಪ್ಪನ್ನು ಕುಯ್ಕೊಂಡ್ವಿ. ಅಲ್ಲಿಂದ ರಿಟರ್ನ್ ನಾವೀಗ ಮನೆಗೆ ಹೊರಡ್ತಾ ಇದ್ದೀವಿ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಅವರಪ್ಪ ಡೈರಿಗೆ ಹಾಕೋಕ್ಕೆ ಅಂತೇಳಿ ಹಾಲನ್ನು ಕರೀತಾ ಇದ್ರು. ಅವ್ರ ಹತ್ರ ನಾನು ಇಸ್ಕೊಂಡು ನಾನು ಕರಿತೀನಿ ಅಂತ ಅಂದ್ಬಿಟ್ಟು ಕರೀತಾ ಇದ್ದೀನಿ. ಪಾಪ ಹಸು ಅಂತೂ ದೇವ್ರ ಥರ ನಿಂತಿತ್ತು ಗೊತ್ತಾ, ಏನೂ ತೊಂದರೆ ಕೊಟ್ಟಿಲ್ಲ. ಹಾಗಾಗಿ ನನಗೆ ಕರೆಯೋಕ್ಕೆ ಸಾಧ್ಯ ಆಯಿತು, ಇಲ್ಲಾಂದರೆ ಭಯ ಆಗ್ಬಿಡೋದು. ಇಲ್ಲಿಂದ ನಾವು ಸ್ವಲ್ಪ ಅಕ್ಕಿ ತಗೋಬೇಕಿತ್ತು. ಹಾಗಾಗಿ ನನ್ನ ಫ್ರೆಂಡ್ ಅವರ ಚಿಕ್ಕಪ್ಪಂದೇ ರೈಸ್ ಮಿಲ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾನು ಆಲ್ರೆಡಿ ಈಗ ಒಂದು 10 kg ಅಕ್ಕಿನ ತರಿಸ್ಕೊಂಡು ಟೇಸ್ಟ್ ಮಾಡಿದ್ದೆ. ಅನ್ನ ಮಾತ್ರ ತುಂಬಾನೇ ಚೆನ್ನಾಗಿ ಆಗ್ತಾ ಇತ್ತು. ಹಾಗಾಗಿ ಹೇಗೂ ಇಲ್ಲಿವರೆಗೂ ಬಂದಿದ್ದೀವಲ್ವಾ, ಕಾರಲ್ಲಿ ಹಾಕೊಂಡು ಹೊಟ್ಟೋದ್ರೆ ಆಯಿತು ಅಂತೇಳಿ ತಗೊಳ್ತಾ ಇದ್ದೀವಿ. ಇದನ್ನ ನೋಡಿ ನನ್ನ ಮಗ ಕೇಳ್ತಾ ಇದ್ದ, ಅಮ್ಮ ಇದರಿಂದ ಭತ್ತ ಹೆಂಗಾಕ್ತಾರೆ ಮತ್ತು ಹೆಂಗೆ ಅಕ್ಕಿ ಬರುತ್ತೆ ಆಚೆಗೆ ಅಂತೇಳಿ. ಅದನ್ನೆಲ್ಲ ಒಂಚೂರು ಎಕ್ಸ್ಪ್ಲೈನ್ ಮಾಡಿ. ಈ ಕಡೆ ನೋಡ್ತಾ ಇದ್ದೀನಿ ಯಾವ ಅಕ್ಕಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ರಾಜಮುಡಿ ರೆಡ್ ರೈಸ್ ಅಂತ ಕೊಟ್ಟರು. ಇದು ತುಂಬಾ ಚೆನ್ನಾಗಿತ್ತು ಅಕ್ಕಿ. ನಾನು ಇದನ್ನು 25 kg ತೊಗೊಂಡೆ. ಹಾಗೆಯೇ ಇದ್ರ ಜೊತೆಗೆ ನಾನು ವೈಟ್ ರೈಸನ್ನು ಕೂಡ ತೊಗೊಂಡೆ. ವೈಟಲ್ಲೇ ಸಣ್ಣ ಅಕ್ಕಿ ಇತ್ತು ಗೊತ್ತಾ, ತುಂಬ ಚೆನ್ನಾಗಿತ್ತು. ನನ್ನ ಫ್ರೆಂಡ್ ಅವ್ರು ಆಲ್ರೆಡಿ ತೊಗೊಂಡು ಟೇಸ್ಟ್ ಮಾಡಿದ್ರಂತೆ, ಚೆನ್ನಾಗಿದೆ ತಗೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ಅದನ್ನು ಕೂಡ ತೊಗೊಂಡ್ವಿ. ನಮಗೆ ಮತ್ತು ನನ್ನ ಫ್ರೆಂಡ್ಗೆ ಎಷ್ಟು ಅಕ್ಕಿ ಬೇಕು ನೋಡಿ ಅಷ್ಟನ್ನೆಲ್ಲ ತೊಗೊಂಡು ವೆಯ್ಟ್ ಹಾಕ್ಸಿ ಎತ್ತಿಟ್ಟಿದ್ದೀವಿ. ನೋಡಿ ಇಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀವಿ ನಾವೀಗ. ಇದನ್ನೆಲ್ಲ ಈಗ ಕಾರ್ ಡಿಕ್ಕಿಗೆ ತುಂಬ್ಕೊಳ್ಬೇಕು. ಎಲ್ಲ ಒಂದೊಂದೇ ತೊಗೊಂಡು ಬಂದು ತುಂಬ್ಕೊಳ್ತಾ ಇದ್ದಾರೆ. ಕಾರ್ ಡಿಕ್ಕಿ ಅಂತೂ ಫುಲ್ಲು ಫಿಲ್ ಆಯಿತು. ಇವಾಗ ನಾವು ರಾಮನಗರದ ಕಡೆ ಹೊರಡಬೇಕು. ನಾವು ಬರೋ ದಾರಿಯಲ್ಲೇ ನಮಗೆ ಈ ಕಬ್ಬಿಂದು ಆಲೆ ಮನೆ ಸಿಕ್ತು. ಅಲ್ಲಿ ಫ್ರೆಶ್ ಆಗಿ ಬೆಲ್ಲವನ್ನು ಮಾಡ್ತಾ ಇದ್ರಲ್ವ, ಹಾಗಾಗಿ ತಗೋಬಿಡೋಣ ಸ್ವಲ್ಪ ಅಂತೇಳಿ ಬಂದ್ವಿ. ಆಗ್ತಾನೆ ಮಾಡಿರುವಂತಹ ಬಿಸಿ ಬಿಸಿ ಬೆಲ್ಲ ತುಂಬಾನೇ ಚೆನ್ನಾಗಿತ್ತು. ನಾವು ಕೂಡ ಸ್ವಲ್ಪ ಟೇಸ್ಟ್ ಮಾಡಿದ್ವಿ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿದೆ ಅನಿಸ್ತು. ಹಾಗಾಗಿ ಇಬ್ರು ಕೂಡ 5-5 kg ಬೆಲ್ಲನ ತಗೊಂಡು ಹೊರಡ್ತಾ ಇದ್ದೀವಿ. ನಾವು ರಾಮನಗರ ತಲುಪೋಷ್ಟರಲ್ಲಿ ಟೈಮ್ 9:50 ಆಗಿತ್ತು. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.